ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ. ನಾವಿವತ್ತು ಕಲಿತಾ ಇದ್ದೀವಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಗ್ರೂಪ್ 15, 16, 17 ಅಂಡ್ 18th MCQsಗಳನ್ನು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ದೇವೆ ಸಿನಾಪ್ಸಿಸ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ ಆಗಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓಕೆ ತುಂಬಾ ಕ್ವಶನ್ಸ್ಗಳನ್ನು ನಾವು ಈ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಇವತ್ತು ಕಲಿಯೋಣಂತೆ ಒಂದಷ್ಟು MCQಗಳು ಈ ಚಾಪ್ಟರ್ ಇಂದ. Let's move on to the P block elements. ಮೊದಲನೇದಾಗಿ ಗ್ರೂಪ್ 15 ಎಲಿಮೆಂಟ್ಸ್ ಅಂದ್ರೆ we are talking about nitrogen family. ಓಕೆ, ಇದರಲ್ಲಿ ಮೊದಲನೇ ಕ್ವಶನ್ ನೋಡೋಣಂತೆ. Ionic radii in Armstrongs of arsenic ion 3+, sp 3+ and bi 3+ follows the order. ನಮಗೆ ಗೊತ್ತಿದೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಅಯಾನಿಕ್ ರೇಡಿಯೈ ವಿಚ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್. ಹಾಗಿದ್ರೆ ಆನ್ಸರ್ ಯಾವ್ದಾಗಬೇಕಂತೆ ನೋಡಿ, ಆರ್ಸೆನಿಕ್, ಆಂಟಿಮನಿ, ಬಿಸ್ಮತ್ ಡೌನ್ ದ ಗ್ರೂಪ್, ರೈಟ್? ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ಓಕೆ, ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಗಳದ್ದು. ಓಕೆ, ನಾವು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್ ಫಾರ್ ನೈಟ್ರೋಜನ್? Its electronegativity is very high. D orbitals are available for bonding. It's a typical non-metal. Its molecular size is small. ನಾವು ಅನಾಮಲಸ್ ಬಿಹೇವಿಯರ್ ಆಫ್ ನೈಟ್ರೋಜನ್ ಕಲಿಯುವಾಗ ಯಾಕೆ ಅದು ಅನಾಮಲಸ್ ಬಿಹೇವಿಯರ್ ತೋರಿಸುತ್ತೆ ಅಂತಂದ್ರೆ, ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ ಅನ್ನೋ ವರ್ಡ್ ಬರುತ್ತೆ. ಬಿಕಾಸ್ ಆಫ್ ಇಟ್ಸ್ ಹೈ ಎಲೆಕ್ಟ್ರೋನೆಗೆಟಿವಿಟಿ, ಸ್ಮಾಲ್ ಸೈಜ್, ಅಂಡ್ ಬಿಕಾಸ್ ಇಟ್ಸ್ ಅ ನಾನ್ ಮೆಟಲ್ ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ಸ್ಮಾಲ್ ಇನ್ ಸೈಜ್, ರೈಟ್? ಹೈ ಅಯನೈಸೇಷನ್ ಎಂಥಾಲ್ಪಿ ಇದಿಷ್ಟು ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ವಿಲ್ ಬಿ ನಾಟ್ ಕರೆಕ್ಟ್. ಇಲ್ಲಿ ಡಿ ಆರ್ಬಿಟಲ್ಸ್ ಅವೈಲಬಲ್ ಇರೋದಿಲ್ಲ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ರೈಟ್? ನೆಕ್ಸ್ಟ್ ಕ್ವಶನ್ ನಂಬರ್ 3. Collectively, the elements of group 15 elements are called as nicogens, nicopens, nicopen, none of these. Already ನಮಗೆ ಗೊತ್ತಿದೆ, it's called as what? Nicogens, right? Next one. Which of the following element is most metallic? ನಮಗೆ ಗೊತ್ತಿದೆ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ವಿಚ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್. ಸೊ ಹಾಗಾಗಿ ಏನು ಬರ್ಬೇಕು ನೋಡಿ, ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ, ಗೊತ್ತಿದೆ ಅಲ್ವಾ, ಬಿಸ್ಮತ್. ಸೊ ನೋಡ್ಕೊಳ್ಳಿ, ಇದು ಡೌನ್ ದ ಗ್ರೂಪ್. ಹಾಗಿದ್ರೆ ಬಿಸ್ಮತ್ ಶುಡ್ ಬಿ ಹೈಲಿ ಮೆಟಾಲಿಕ್, ದ ಮೋಸ್ಟ್ ಮೆಟಾಲಿಕ್. ಸೊ ಆಪ್ಷನ್ ಡಿ ಆಗುತ್ತೆ, ನೋಡ್ತಾ ಬನ್ನಿ, ರೈಟ್? ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ನಂಬರ್ 5 ಅಲ್ಲಿ ನೋಡುವಾಗ ಒಂದ್ ಸೆಕೆಂಡ್, ಎಸ್ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಫಾರ್ ಗ್ರೂಪ್ 15 ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ. ಯಾವುದು? ಆರ್ಡರ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ಈಸ್ ಡೆಲ್ಟಾ H1 is less than delta H2 than delta H3. The boiling point and melting point increases from top to bottom in the group. Dinitrogen is a gas while all others are solid. All statements are correct ಅಂತ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ನಾವು ಕರೆಕ್ಟ್ ಆಗಿರೋದನ್ನ ಹುಡುಕಿ ತೆಗೆಯೋಣಂತೆ, ರೈಟ್? ನೋಡಿ, ಇದರಲ್ಲಿ ನಮಗ್ ನೋಡಿದ ತಕ್ಷಣ ಗೊತ್ತಾಗುತ್ತದೆ ಡೈನೈಟ್ರೋಜನ್ ಇಸ್ ಗ್ಯಾಸ್ ವೈಲ್ ಆಲ್ ಆರ್ ಸಾಲಿಡ್ಸ್. ಕರೆಕ್ಟ್, ಇದು ಸರಿಯಾಗತ್ತೆ. ಹಾಗಾದ್ರೆ ಇದು ಇನ್ಕರೆಕ್ಟ್ ಅಲ್ಲ, ಹಾಗಾಗಿ ನಾನು ಇಂಟು ಮಾರ್ಕ್ ಅನ್ನು ಹಾಕ್ತೇನೆ. ಹಾಗಾಗಿ ಇದೊಂದು ತಪ್ಪಾಗಿರೋದ್ರಿಂದ ಈ ಕೊನೆ ಸ್ಟೇಟ್ಮೆಂಟ್ ಅಪ್ಲಿಕಬಲ್ ಆಗಲ್ಲ. ಹಾಗಾಗಿ ಉಳ್ಕೊಂಡಿರೋದು 2. ನಾವು ಇದನ್ನು ನೋಡ್ಬೇಕು. ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಗೋಯಿಂಗ್ ಟು ಬಿ NH2 NP3 ಇದೆಯಂತೆ. ಹಾಗಾಗಿ 3 ಎಲೆಕ್ಟ್ರಾನ್ಗಳನ್ನ ತೆಗೆಯೋ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ನಮಗೆ ಗೊತ್ತು, ಫಸ್ಟ್ ಎಲೆಕ್ಟ್ರಾನ್ ಅನ್ನ ತೆಗೆದ ತಕ್ಷಣ ದಟ್ ಇಸ್ ಗೋಯಿಂಗ್ ಟು ಬಿಕಮ್ ಅಯಾನ್ ಅಂಡ್ ಸೈಜ್ ಡಿಕ್ರೀಸಸ್ ಬಿಕಾಸ್ ಆಫ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಇದೆ, ಸೈಜ್ ಆಫ್ ದ ಅಯಾನ್ ಬಿಕಮ್ಸ್ ಲೆಸ್ಸರ್. ಸೊ ನಾವೀಗ ನೋಡ್ಬೇಕಾಗಿರೋದೇನು, ಸೈಜ್ ಕಡಿಮೆ ಆದ್ಮೇಲೆ ಸೆಕೆಂಡ್ ಎಲೆಕ್ಟ್ರಾನ್ ಅನ್ನ ತೆಗೆಯೋ ಪ್ರಾಬಬಿಲಿಟಿ ಅಂಡ್ ಎನರ್ಜಿ ರಿಕ್ವೈರ್ಡ್ ಟು ಡೂ ದಟ್ ಒನ್ ಇಸ್ ಗೋಯಿಂಗ್ ಟು ಬಿ ಸ್ಟಿಲ್ ಹೈಯರ್. ಅರ್ಥ ಆಗಿದೆ ಅಂದ್ಕೊಂತೀನಿ. ಹಾಗಾಗಿ ಈ ಎನರ್ಜಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಹಾಗಾಗಿ ಇದು ಅಪ್ಲಿಕಬಲ್ ಆಗಲ್ಲ. ಸೊ ನಾವು ನೋಡ್ಬೇಕಿರೋದು ಏನಂತೆ, ಕರೆಕ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಈ ಕ್ವಶನ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ಇನ್ಕರೆಕ್ಟ್ ಫಾರ್ ಗ್ರೂಪ್ 15 ಅಂದ್ರೆ ದ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಫ್ರಮ್ ಟಾಪ್ ಟು ಬಾಟಮ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ರೈಟ್. ಆದ್ರೆ ಅಪ್ ಟು ಆರ್ಸೆನಿಕ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗುತ್ತೆ, ಬಟ್ ದೆನ್ ಡಿಕ್ರೀಸಸ್ ಅಪ್ ಟು ಬಿಸ್ಮತ್, ರೈಟ್? ಸೊ ಆಗಿದ್ರೆ ಆಪ್ಷನ್ ಬಿ ಆಗುತ್ತೆ, ನೋಡಿ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್
Okay, which of the following group, one second, right? ನೋಡಿ ಕ್ವಶನ್ ಇನ್ನೊಮ್ಮೆ ಓದೋಣಂತೆ. ಓಕೆ ನೋಡಿ, ಸಣ್ಣದಾಗಿ ಒಂದು ಕರೆಕ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ 15 ಎಲಿಮೆಂಟ್ ಫಾರ್ಮ್ಸ್ ಮೆಟಾಲಿಕ್ ಬಾಂಡ್ಸ್ ಇನ್ ಎಲಿಮೆಂಟಲ್ ಸ್ಟೇಟ್ ಅಂತ. ಹಾಗಾಗಿ ಮೆಟಲ್ಸ್ ಇದ್ರೆ ಮಾತ್ರನೇ ಅದು ಮೆಟಾಲಿಕ್ ಬಾಂಡ್ ನ ಫಾರ್ಮ್ ಮಾಡ್ಕೊಳ್ತಾ ಇದೆ. ದಟ್ಸ್ ವೈ ಇಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ, ಬಿಸ್ಮತ್ ಆಗುತ್ತೆ ನೋಡಿ, ಸರಿನಾ? ಸೊ ಯಾವುದು ಇದರಲ್ಲಿ ಮೆಟಲ್ ಇರುತ್ತೆ ಅದು ಮೆಟಾಲಿಕ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತಂತೆ. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ದ 3 ಇಂಪಾರ್ಟೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ಫಾಸ್ಫರಸ್ ಆರ್, ಯಾವ್ಯಾವ್ದಿರಬಹುದು? ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ, ರೈಟ್? ಇಂಪಾರ್ಟೆಂಟ್. ಸೊ ದ ಆನ್ಸರ್ ಇಸ್ -3, +3 ಅಂಡ್ +5. ನಾನು ಆಲ್ರೆಡಿ ಸಿನಾಪ್ಸಿಸ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ವಿ, ಕರೆಕ್ಟ್? ಹಾಗೆ ಮತ್ತೆ NCERT ನಲ್ಲೂ ಇದೆ, ರೆಫರ್ ಮಾಡಬೇಕಾಗುತ್ತೆ. ಬಿಕಾಸ್ ಎಷ್ಟೋ ಪಾಯಿಂಟ್ಸ್ ಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗೋಲ್ಲ ಬಿಕಾಸ್ ಆಫ್ ಟೈಮ್ ಇಶ್ಯೂಸ್, ರೈಟ್? ನೆಕ್ಸ್ಟ್, ಸೊ ಕ್ವಶನ್ ನಂಬರ್ 8. ನೈಟ್ರೋಜನ್ ಇಸ್ ರಿಲೇಟಿವ್ಲಿ ಇನ್ಆಕ್ಟಿವ್ ಎಲಿಮೆಂಟ್ ಬಿಕಾಸ್, ಯಾಕಿರಬಹುದು? ಇಟ್ಸ್ ಆಟಮ್ ಹ್ಯಾಸ್ ಅ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ. ಇಟ್ ಹ್ಯಾಸ್ ಲೋ ಅಟಾಮಿಕ್ ರೇಡಿಯಸ್. ಇಟ್ಸ್ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಫೇರ್ಲಿ ಹೈ. ಡಿಸೋಸಿಯೇಷನ್ ಎನರ್ಜಿ ಆಫ್ ಇಟ್ಸ್ ಮಾಲಿಕ್ಯೂಲ್ ಇಸ್ ಫೇರ್ಲಿ ಹೈ. ನೋಡಿ, ಡಿಸೋಸಿಯೇಷನ್ ಎನರ್ಜಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನೈಟ್ರೋಜನ್ ಇಸ್ ಗೋಯಿಂಗ್ ಟು ಫಾರ್ಮ್ ಟ್ರಿಪಲ್ ಬಾಂಡ್. ಈ 3 ಬಾಂಡ್ಗಳನ್ನ ಬ್ರೇಕ್ ಮಾಡೋದಕ್ಕೆ ಬೇಕಿರೋ ಎನರ್ಜಿ ತುಂಬಾನೇ ಜಾಸ್ತಿ ಬೇಕು. ಹಾಗಾಗಿನೇ ದಿಸ್ ವಿಲ್ ಬಿ ದ ಮೋಸ್ಟ್ ಪ್ರಾಬಬಲ್ ಆನ್ಸರ್. ಓಕೆ, ನನ್ನ ಮಕ್ಕಳ, ರೈಟ್. ನೆಕ್ಸ್ಟ್, ಕ್ವಶನ್ ನಂಬರ್ 9. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಹೈಯೆಸ್ಟ್ ಪಿ-ಪೈ ಬಾಂಡಿಂಗ್ ಟೆಂಡೆನ್ಸಿ ಅಂತ ಕೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದೆ, ಪೈ ಬಾಂಡಿಂಗ್ ಅಂದ್ರೆ ಮಲ್ಟಿಪಲ್ ಬಾಂಡ್ಸ್ ಫಾರ್ಮೇಶನ್. ಸೊ ನೈಟ್ರೋಜನ್ ಇಸ್ ಎಕ್ಸ್ಪರ್ಟ್ ಇನ್ ದಟ್ ಒನ್, ಕರೆಕ್ಟ್? ನೈಟ್ರೋಜನ್ ವಿಚ್ ಇಸ್ ಗೋಯಿಂಗ್ ಟು ಫಾರ್ಮ್ 3 ಬಾಂಡ್ಸ್. ಅದರಲ್ಲಿ 2 ಪೈ ಬಾಂಡ್ಸ್ ಇದ್ರೆ 1 ಸಿಗ್ಮಾ ಬಾಂಡ್ ಇರುತ್ತೆ. ಸೊ ಟೋಟಲಿ 3 ಬಾಂಡ್ಸ್ ಇರುತ್ತೆ, 2 ಪೈ ಬಾಂಡ್ಸ್, 1 ಸಿಗ್ಮಾ ಬಾಂಡ್ ಇರುತ್ತೆ. ಸೊ ನೈಟ್ರೋಜನ್ ಇಸ್ ದ ಆನ್ಸರ್. ನೆಕ್ಸ್ಟ್, ಪಿಕ್ ಔಟ್ ದ ರಾಂಗ್ ಸ್ಟೇಟ್ಮೆಂಟ್ ಅಂತ. ಒನ್ ಸೆಕೆಂಡ್ ನೋಡಿ, ಕ್ವಶನ್ ನಂಬರ್ 10. ನೈಟ್ರೋಜನ್ ಹ್ಯಾಸ್ ಅನ್ ಎಬಿಲಿಟಿ ಟು ಫಾರ್ಮ್ ಪಿ-ಪೈ ಬಾಂಡ್ಸ್ ವಿತ್ ಇಟ್ ಸೆಲ್ಫ್. ಹೌದಾ? ಬಿಸ್ಮತ್ ಫಾರ್ಮ್ಸ್ ಮೆಟಾಲಿಕ್ ಬಾಂಡ್ಸ್ ಇನ್ ಎಲಿಮೆಂಟಲ್ ಸ್ಟೇಟ್. ಆಬ್ವಿಯಸ್ಲಿ ಕರೆಕ್ಟ್, ಆಲ್ರೆಡಿ ನಾವು ಗೊತ್ತಿದೆ, ಕರೆಕ್ಟ್. ಅವ್ರು ಕೇಳ್ತಿರೋದು ರಾಂಗ್ ಸ್ಟೇಟ್ಮೆಂಟ್ ಅಂತ. ಹಾಗಾದ್ರೆ ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಕ್ಯಾಟನೇಷನ್ ಟೆಂಡೆನ್ಸಿ ಇಸ್ ಹೈಯರ್ ಇನ್ ನೈಟ್ರೋಜನ್ ವೆನ್ ಕಂಪೇರ್ಡ್ ವಿತ್ ಅದರ್ ಎಲಿಮೆಂಟ್ಸ್ ಆಫ್ ದ ಸೇಮ್ ಗ್ರೂಪ್. ನೋಡೋಣ. ನೈಟ್ರೋಜನ್ ಹ್ಯಾಸ್ ಹೈಯರ್ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ವೆನ್ ಕಂಪೇರ್ಡ್ ವಿತ್ ದ ಅದರ್ ಎಲಿಮೆಂಟ್ಸ್ ಆಫ್ ದ ಸೇಮ್ ಗ್ರೂಪ್. ಹೌದು, ಇದು ಕರೆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ರಾಂಗ್ ಸ್ಟೇಟ್ಮೆಂಟ್ ಯಾವುದಂತೆ? ಆಪ್ಷನ್ ಸಿ. ನೋಡಿ, ನಿಮ್ಗೆ ಗೊತ್ತಿರೋದನ್ನ ಜಸ್ಟ್ ತೆಗಿತಾ ಬನ್ನಿ. ಅಂದ್ರೆ ಇಫ್ ಇಟ್ ಇಸ್ ನಾಟ್ ಸೂಟಬಲ್ ದೆನ್ ನೀನು ಉಳ್ಕೊಂಡಿರೋದ್ರಲ್ಲಿ ಚಾಯ್ಸ್ ಮಾಡಿದ್ರೆ ಆಯ್ತು. ಕೆಲವೊಂದು ಕಾನ್ಸೆಪ್ಟ್ಗಳು ಹೀಗೆ, ಯಾಕೆಂದ್ರೆ ಎಲ್ಲದನ್ನು ನೋಡ್ತಾ ಹೋದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ ಮಕ್ಕಳ? ಇದು ಒಂದು ಟೆಕ್ನಿಕ್. ನೆಕ್ಸ್ಟ್, nitrogen forms N2 but phosphorus is converted into P4 from P. The reason is, ಏನಿರಬಹುದು ರೀಸನ್? Triple bond is present between the phosphorus atom. P-pi bond is strong. P-pi bond is weak. Multiple bond is formed easily. ಅವರೇ ಹೇಳ್ತಾ ಇದ್ದಾರೆ nitrogen forms N2 ಅಂದ್ರೆ N triple bond N, but phosphorus is going to be converted into P4 from phosphorus. The reason is, ಯಾಕೆ ಅಂತಂದ್ರೆ, because P-pi bonding is weak in case of phosphorus, hence it is going to form P4 structure. Phosphorus structure ಗೊತ್ತಿದೆ, right? Next, what causes nitrogen to be chemically inert? ಏನಿರಬಹುದು ಈ ಇನರ್ಟ್ನೆಸ್ಗೆ ಅಂತ ಹೇಳೋದಾದ್ರೆ? ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಇನ್ ದ ಮಾಲಿಕ್ಯೂಲ್, absence of bond polarity, short internuclear distance and high bond energy. ಯಾಕೆ ಅದು ಇನರ್ಟ್ ಅಂತ ಕೇಳ್ತಾ ಇದ್ದಾರೆ? ಇನರ್ಟ್ ಯಾಕೆ ಅಂತಂದ್ರೆ, there are 3 bonds are there. ನೆನ್ಪಿಟ್ಕೊಳ್ಳಿ, ನೈಟ್ರೋಜನ್ ಬಿಟ್ವೀನ್ 2 ನೈಟ್ರೋಜನ್ ಆಟಮ್ಸ್ there are 3 bonds. ಈ ಒಂದು ಬಾಂಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕು? ಆ ತರದ್ದು 3 ಬಾಂಡ್ಸ್ ಗಳಿದೆ. ಹಾಗಾಗಿ ಬಾಂಡ್ ಎಂಥಾಲ್ಪಿ is going to be very high. That is the reason why it is chemically inert. Okay, next, among the 15th group element, as we move from nitrogen to bismuth, the pentavalency becomes less pronounced and trivalency becomes more pronounced due to ಅಂತ ಕೇಳಿದ್ದಾರೆ. ಏನಿರಬಹುದು? Reason is very simple. ಅಲ್ಲಿ ಏನಾಗುತ್ತೆ, ಡೌನ್ ದ ಗ್ರೂಪ್, ಓಕೆ,
some of the electron pair which are not going to be involving in bonding, they are going to hinder those electrons for ಅಂದ್ರೆ to participate for the reaction. ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾಕೆ? Because of the inert pair effect. ಎಫೆಕ್ಟ್ ಬಗ್ಗೆ ಕೇಳಿರ್ತೀರಾ, ಕಲ್ತಿರ್ತೀರಾ. ಸೊ inert pair effect ಇಂದಾಗಿ ಏನಾಗುತ್ತಂತೆ, +5 ಆಕ್ಸಿಡೇಷನ್ ಸ್ಟೇಟ್ ಎಬಿಲಿಟಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 14. Pentavalence in phosphorus is more stable when compared to that of nitrogen, even though they belong to the same group. ಯಾಕಿರಬಹುದು? This is due to ಅಂತ ಕೇಳಿದ್ದಾರೆ. ಫಾಸ್ಫರಸ್ ಸ್ಟೇಬಲ್ ನೈಟ್ರೋಜನ್ ಗೆ ಕಂಪೇರ್ ಮಾಡ್ತಾರೆ. ಯಾಕಂತೆ? Because dissimilar electronic configuration due to presence of vacant d orbital, reactivity of phosphorus, inert nature of nitrogen. ನಾವು ಹೇಳೋದಾದ್ರೆ it is going to be due to the presence of a vacant d orbital that phosphorus is going to be more stable in pentavalent state. Okay, next question number 15. Which one has the lowest boiling point? ಯಾವ್ದಿರಬಹುದು? NH3, PH3, ASH3 and SbH3. ಯಾಕೆ ಅಂತ ನೋಡೋದಾದ್ರೆ, ಅಂದ್ರೆ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅನ್ನ ನೋಡೋದಾದ್ರೆ ನಮಗೆ ಗೊತ್ತಿದೆ ಏನಂತೆ, BiH3 which is greater than SbH3 which is greater than NH3 which is greater than ASH3 which is greater than PH3. ಹೀಗೆ ಹೇಳಿ ಯಾವುದಕ್ಕೆ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇದೆ? ಕರೆಕ್ಟ್. ಸೊ ದಟ್ ಇಸ್ ಆಪ್ಷನ್ ಬಿ. ಓಕೆ, ರೈಟ್. ಮೋಸ್ಟ್ ಅಸಿಡಿಕ್ ಆಕ್ಸೈಡ್ among the following is, ನಮಗೆ ಗೊತ್ತಿದೆ, the one which is present in highest oxidation state. That will be the answer. ಹಾಗಾದ್ರೆ ಮೋಸ್ಟ್ ಅಸಿಡಿಕ್ ಆಕ್ಸೈಡ್ ಇಲ್ಲಿ ನೈಟ್ರೋಜನ್ ಆಕ್ಸೈಡ್, ಫಾಸ್ಫರಸ್ ಆಕ್ಸೈಡ್, ಆರ್ಸೆನಿಕ್ ಆಕ್ಸೈಡ್ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಗೊತ್ತಿರಬೇಕು. ಓಕೆ, ಹಾಗೆ ನೋಡ್ತಾ ಬಂದ್ರೆ acidity which is going to be more for N2O5 than N2O4 than P2O5 than AS2O3. acidic order ಅಥವಾ acidity order ಗೊತ್ತಿರುತ್ತಲ್ವಾ? ರೈಟ್. ನೆಕ್ಸ್ಟ್, which of the following species has the highest dipole moment ಅಂತ ಕೇಳಿದ್ದಾರೆ. ಡೈಪೋಲ್ ಮೂಮೆಂಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಓಕೆ, ಹೇಳಿ ನೋಡೋಣ. ಸೊ ದಟ್ ಇಸ್ ನಥಿಂಗ್, none other than option A. ಯಾಕೆ? that NH3 which is having a trigonal pyramidal shape with the size will be smaller. Electronegativity ಅಥವಾ dipole moment which is going to be arises, right? As a result, nitrogen in ammonia which is negatively charged, no? ಹಾಗಾಗಿ ಏನಾಗುತ್ತೆ, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಂಡ್ ಹೆನ್ಸ್ ಇಟ್ ಇಸ್ ಗೋಯಿಂಗ್ ಟು ಶೋ ಮೋಸ್ಟ್ ಡೈಪೋಲ್ ಮೂಮೆಂಟ್, ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಅಂತ ಕರಿತಾ ಇದ್ವಿ. ಸೊ ದ ಡೈಪೋಲ್ ಮೂಮೆಂಟ್ ಆರ್ಡರ್ ನೋಡ್ಕೊ, ಡೈಪೋಲ್ ಮೂಮೆಂಟ್ ಆರ್ಡರ್ ವಿಚ್ ಇಸ್ ಗೋಯಿಂಗ್ ಟು ಬಿ NH3, PH3, ASH3 and SbH3. ಇದೇ ಆರ್ಡರ್ಲಿ ಏನಾಗ್ತಾ ಹೋಗುತ್ತಂತೆ, ಡೈಪೋಲ್ ಮೂಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೈಟ್. ನೆಕ್ಸ್ಟ್, ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಈಸ್ ಯಾವ್ದಿರ್ಬಹುದು? ಬೇಸಿಕ್ ಸ್ಟ್ರೆಂತ್ ತುಂಬಾ ಬೇಸಿಕ್ ಯಾವ್ದಪ್ಪ ಇರುತ್ತೆ? ನಮಗೆ ಗೊತ್ತಿರೋದು ಅಮೋನಿಯಾ. ಇಲ್ಲಿ ಯಾವ್ದಿದೆ ನೋಡ್ಕೊಳ್ಳಿ, ಉಳಿದಿರೋದೇ ಒಂದು. ಸೊ ದಿಸ್ ಒನ್. ಹಾಗಾದ್ರೆ ಇದೆಂತ ಬೇಸ್ ಅಂತೆ? ಲೂಯಿಸ್ ಬೇಸ್ ಅಂತ ಕರಿತಾ ಇದ್ದೀವಿ. ನೆನ್ಪಿಟ್ಕೊಂಡಿರ್ತೀರಲ್ವಾ? ರೈಟ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣಂತೆ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 19. Which of the following fluoride does not exist? ಯಾವ್ದು ಎಕ್ಸಿಸ್ಟ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ, ಹೇಳ್ತೀರಾ? ಎಸ್ ನೋಡಿ, ಫ್ಲೂರೈಡ್ಸ್ ಅಲ್ಲಿ NF5 ಇಸ್ ನಾಟ್ ಪಾಸಿಬಲ್. ಯಾಕೆ? ನೈಟ್ರೋಜನ್ ಇಸ್ ಪೆಂಟಾವೇಲೆಂಟ್ ಆಗಿದೆ ಅದರಲ್ಲಿ, ದಟ್ಸ್ ವೈ ಇಟ್ ಇಸ್ ನಾಟ್ ಪಾಸಿಬಲ್. ರೈಟ್. ದ ಪಿ ಬ್ಲಾಕ್ ಎಲಿಮೆಂಟ್ ಆಫ್ ದ ಗ್ರೂಪ್ 15 that forms predominantly basic oxide is ಯಾವ್ದಿರಬಹುದು? ಸೊ ನೋಡ್ತಾ ಬಂದ್ರೆ nitrogen forms acidic oxides, arsenic amphoteric, correct?
and phosphorus is also going to form acidic oxide. Hagadre metallic, which is going to be basic. So option yavadaagtade? Option D. Next, question number 21. With respect to protonic acids, which of the following statement is correct? Protonic acid ಅಂದ್ರೆ proton donating ಅಂತ, right? ಹಾಗಿದ್ರೆ ನೋಡೋಣಂತೆ. It is going to be, ಅವರೇ ಕೊಟ್ಟಿದ್ದಾರೆ ಕಂಪ್ಯಾರಿಟಿವ್ ಆಗಿ, PH3 is more basic than NH3, PH3 is less basic than NH3, PH3 is equally basic as NH3, PH3 is amphoteric while NH3 is basic. ಓಕೆ, ಎರಡು ಬೇಸಿಕ್ ಏನೆ, ಸ್ಟ್ರೆಂತ್ಗಳು ಗೊತ್ತಿರಬೇಕು, ಸ್ಟ್ರೆಂತ್ಗಳು, ರೈಟ್? ಹಾಗಿದ್ರೆ PH3 is less basic than NH3. Next, question number 22. 22. PCl5 is possible but NCl5 does not exist. ಯಾಕೆ? ಗೊತ್ತಿದೆ ಆಲ್ರೆಡಿ ರೀಸನ್. In nitrogen, D subshell is absent. ಹೌದಾ? ಸೊ ಆಪ್ಷನ್ ಎ. ನೆಕ್ಸ್ಟ್, question number 23rd. Maximum covalency of nitrogen is ಅಂತ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಕೋವೆಲೆನ್ಸಿ NH3 ಇದೆ, ಕರೆಕ್ಟಾ? 3 ಆಯ್ತು, ಪ್ಲಸ್ ಒಂದು H ಪ್ಲಸ್ ಬಂದ್ರೆ ಅದೇನಾಗ್ತಾ ಇದೆ? NH4 ಪ್ಲಸ್ ಅಂತೆ, ಇಷ್ಟೇ ಹೈಯೆಸ್ಟ್. ಹಾಗಾಗಿ ಕೋವೆಲೆನ್ಸ್ ಅಂದ್ರೆ ದಟ್ಸ್ ಗೋಯಿಂಗ್ ಟು ಫಾರ್ಮ್ ಬಾಂಡ್ಸ್ ವಿತ್ ದಟ್ ಒನ್ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ, ದೇರ್ ಆರ್ 4 covalent bonds around nitrogen will be there in maximum maximum much of the compounds, right? No. Next, question number 24. Elements of group 15 form compounds in +5 oxidation state. However, bismuth forms only one well characterized compound in +5 oxidation state. The compound is, right? So nodi, group 15 forms compounds in +5 oxidation state ante. ಹಾಗಿದ್ರೆ ಯಾವ್ದಿರಬಹುದು ಅದು ಅಂತ ಕೇಳಿದ್ರೆ that is going to be option B. Option B. Next, question number 25. Nodi, pure nitrogen is prepared in the laboratory by heating a mixture of ಅಂತ ಕೊಟ್ಟಿದ್ದಾರೆ. ಏನೇನನ್ನ ಹೀಟ್ ಮಾಡಿದ್ರೆ ಬರುತ್ತೆ ನೋಡಿ? ಅಮೋನಿಯಂ ಕ್ಲೋರೈಡ್ ಬರಿತಾ ಹೋಗ್ತೇನೆ, NH4Cl which reacts with NaNO2 giving rise to, heat ಮಾಡಬೇಕಂತೆ, minus NaCl will be obtained. It's going to form NH4NO2. Upon heating, it's going to liberate N2 plus 2H2O. ಹಾಗಿದ್ರೆ ಆಪ್ಷನ್ ಯಾವ್ದಾಗ್ತಾ ಇದೆಯಂತೆ? That's going to be option D, right? Next, on heating ammonium dichromate and barium azide separately, we get ಏನ್ ಬರುತ್ತೆ? ಆಲ್ರೆಡಿ ಪ್ರಿಪರೇಷನ್ ಅಲ್ಲಿ ಕಲಿಯುವಾಗ ನಾ ಹೇಳ್ಕೊಟ್ಟಿದ್ದೆ, ನೈಟ್ರೋಜನ್ ವಿಚ್ ಇಸ್ ಗೋಯಿಂಗ್ ಟು ಬಿ nitrogen which is going to be the most ಏನಂತ ಹೇಳ್ಬೋದಪ್ಪ, popular gas which we already know, most abundant gas also, which is going to be prepared, ಅಲ್ಲಿ preparation ಅಲ್ಲಿ ಹೇಳುವಾಗ ನಮಗೆ ಗೊತ್ತು, which is going to be prepared both from what, right? From ammonium dichromate and also from barium azide. So the answer will be option A, nitrogen gas in both the cases which is going to be formed. Next, question number 27. In Haber's process of manufacture of NH3, finely divided nickel is used as a catalyst, finely divided iron is used as a catalyst. Option C ಇದು ಬಂದು finely divided molybdenum is used as a catalyst, ಅಥವಾ no catalyst is necessary. ಹಾಗಾದ್ರೆ ಆಪ್ಷನ್ ಬಿ ಬರುತ್ತಾ? ಐರನ್ ಆಕ್ಸೈಡ್. ಐರನ್ ಆಕ್ಸೈಡ್. ನೆಕ್ಸ್ಟ್, question number 28. Ammonia on reaction with hypochlorite anion can form, correct?
ನೋಡ್ತಾ ಬನ್ನಿ ನೋಡಿ N2H4 and NH4Cl are obtained by the reaction of ammonia with hypochlorite. ಬರಿಬೇಕು ಅಂತಂದ್ರೆ ರಿಯಾಕ್ಷನ್ ಅನ್ನ ಒಮ್ಮೆ ಬರೆದು ತೋರಿಸ್ತೇನೆ ನೋಡಿ. NH3 3NH3 plus NaOCl giving rise to N2H4 plus NH4Cl plus NaOH. ಓಕೆ, ಹಾಗಿದ್ರೆ ಆಪ್ಷನ್ ಏನಾಗ್ತಾ ಇದೆಯಂತೆ? ಬೋತ್ ಬಿ ಅಂಡ್ ಸಿ ಆಗುತ್ತೆ. N2H4 ಬರುತ್ತೆ, ಅಮೋನಿಯಂ ಕ್ಲೋರೈಡ್ ಕೂಡ ಬರ್ತಾ ಇದೆಯಂತೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. NH3 gas is dried over, right? ಯಾವ್ದ್ರಲ್ಲಿ? It is going to be dried in the presence of calcium oxides. Correct? Next, the shape of ammonia molecule is, ನಮಗೆ ಗೊತ್ತಿದೆ, it's going to be pyramidal shape. Ammonia ಅಂದ್ರೆ NH3. Next, so option B ಆಯ್ತಾ? When ammonia is heated with cupric oxide, a molecule of ammonia will gain 3 electrons, lose 3 electrons, gain 2 electrons and lose 2 electrons. ಹಾಗಿದ್ರೆ ಏನು ಬರಬೇಕಂತೆ? ರೈಟ್, which loses 3 electrons ಅಂತ ಹೇಳಿ. which loses 3 electrons. Next, in which the NH3 is not used? Cold storage, anesthetic, manufacture of rayon and plastic, none of these ಅಂತ. Right? ನೋಡಿ, ಇಲ್ಲಿ ಅನಸ್ಥೆಟಿಕ್ ಅಂತ ಕೊಟ್ಟಿದ್ದಾರೆ. ಕೋಲ್ಡ್ ಸ್ಟೋರೇಜ್, ಅನಸ್ಥೆಟಿಕ್, ಮ್ಯಾನುಫ್ಯಾಕ್ಚರ್ ಆಫ್ ರೇಯಾನ್ ಅಂಡ್ ಪ್ಲಾಸ್ಟಿಕ್. ಯಾವ್ದ್ರಲ್ಲಿ ಯೂಸ್ ಮಾಡಲ್ಲ ಅಮೋನಿಯಾ ಅಂತಂದ್ರೆ ಇಟ್ ಈಸ್ ನಾಟ್ ಯೂಸ್ಡ್ ಇನ್ ಕೇಸ್ ಆಫ್ ವಾಟ್? ಅನಸ್ಥೆಟಿಕ್. ಸರಿನಾ? ನೆಕ್ಸ್ಟ್ ಕ್ವಶನ್ ನಂಬರ್ 33. So question number 33. Liquid ammonia bottles are opened after cooling them in ice for some time. It is because liquid NH3 brings tears to the ice, has high vapor pressure, is a corrosive liquid, the mild explosive. ನೋಡೋದಾದ್ರೆ ಇಲ್ಲಿ ಆಪ್ಷನ್ ಬಿ ನೋಡಿ, has a high vapor pressure. ಯಾಕೆ ಅದನ್ನ ಬಾಟಲ್ ಕೂಲ್ ಮಾಡಿ ಆಮೇಲೆ ಓಪನ್ ಮಾಡ್ತಾರೆ ಅನ್ನೋದಾದ್ರೆ, ಬಿಕಾಸ್ ಇಟ್ ಹ್ಯಾಸ್ ಹೈ ವೇಪರ್ ಪ್ರೆಷರ್ and hence it is going to be opened after cooling. Okay, so ಹಾಗಿದ್ರೆ ಆನ್ಸರ್ ಏನು ಬರ್ತದೆ ಹೇಳ್ಬೋದಲ್ವಾ? It has a high vapor pressure ಅಂತ ಹೇಳಿ. Next, ammonia is generally manufactured from fertilizers by the reaction. ಯಾವ ರಿಯಾಕ್ಷನ್ ಇಂದಾಗಿ? Ammonia, right? Ammonium chloride plus calcium hydroxide giving rise to CaCl2 plus 2H2O plus 2NH3 by passing an electric discharge in a mixture of N2 and H2, by passing a mixture of N2 and H2 under high pressure and moderate temperature over a catalyst, and none of these ಅಂತ. ಸೊ ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ ಒಮ್ಮೆ ಹೇಳಲಿಕ್ಕಾಗತ್ತಾ? That is going to be option C. Next, nitrogen dioxide cannot be obtained by heating. ಯಾವ್ದನ್ನ ಹೀಟ್ ಮಾಡಿದ್ರೆ ನೈಟ್ರೋಜನ್ ಡೈಆಕ್ಸೈಡ್ NO2 ಬರಲ್ಲ? ಓಕೆ, that's going to be option A, KNO3. Okay, KNO3. Next, question number 36. Which of the following oxides is neutral? ಯಾವುದು ನ್ಯೂಟ್ರಲ್ ಅಂತ ಕೇಳ್ತಾರೆ. ಅಂದ್ರೆ ಯಾವುದೇ ರೀತಿಯ ಆಸಿಡ್ ಅಲ್ಲ, ಬೇಸು ಅಲ್ಲ. ಸೊ ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ, N2O. N2O. Next, the bonds present in N2O5 are
ಹೇಳ್ಬೋದಲ್ವಾ? N2O5 ಇಲ್ಲಿ ಇರುವಂತ ಬಾಂಡ್ಸ್ ಯಾವ್ಯಾವುದು ಅಂತ. ಸೊ ದ ಆನ್ಸರ್ ಈಸ್ ಕೋವಲೆಂಟ್ ಅಂಡ್ ಕೋಆರ್ಡಿನೇಟ್ ಬಾಂಡ್ಸ್ ಅಂತ ಹೇಳಿ. ನೋಡಿ, ಓಕೆ, ಈ ರೀತಿ ಇರುತ್ತೆ. ಡಬಲ್ ಬಾಂಡ್ O, ಡಬಲ್ ಬಾಂಡ್ O. ಸೊ ನೋಡಿ, ಕೋವಲೆಂಟ್ ಅಂಡ್ ಕೋಆರ್ಡಿನೇಟ್. Which of the following oxides of nitrogen is a colored gas? Colored gas. So the next one. Right? It is going to be option A. So option D. NO2 is reddish brown colored gas. Rest of them is going to be what? Which of the following shows nitrogen with its increasing order of oxidation number? So option C. In which of the following oxides of nitrogen, one nitrogen atom is not directly linked to oxygen? Right. So another option C. Okay. Next, question number 41. Which of the following oxides of nitrogen reacts with FeSO4 to form a dark brown compound? That's going to be option B. ಹಾಗಾದ್ರೆ ನೋಡಿ, FeSO4 ಹೌದಾ? ನೋಡ್ತಾ ಬರೋಣಂತೆ. ಪ್ಲಸ್ NO giving rise to, it's a compound which is formed. Next, question number 42. Which of the nitrogen, which oxide of nitrogen is obtained on heating ammonium nitrate at 250 degrees Celsius? Okay, it is nothing but option B, nitrous oxide and nitrous oxide. Next one, question number 43. Which of the following can be used as an anesthesia? Okay, na? So usually it's going to be option A. N2 is used as an anesthetic. Question number 44. A deep brown gas is formed by mixing two colored gases in which are so option A. Option A. Next, question number 45. Which of the following elements does not form stable diatomic molecules?
stable diatomic molecules. ಸೊ ಹಾಗಿದ್ರೆ ಆಪ್ಷನ್ ಏನು ಬರುತ್ತಂತೆ? ಫಾಸ್ಫರಸ್. ಸರಿಯಾ? ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಡಸ್ ನಾಟ್ ಫಾರ್ಮ್ ಸ್ಟೇಬಲ್ ಅಟಾಮಿಕ್ molecules? Right? Next. The catalyst used in the manufacture of HNO3 by Ostwald's process is platinum, gas, vanadium pentoxide, finely divided nickel, platinum, black. So finally divided platinum, gas. Next, question number 47. Concentrated nitric acid upon long standing turn yellow brown due to the formation of ಏನಾಗಬಹುದು? Due to the formation of NO2. NO2. Next, which of the following trihalide is unstable? ಅಂತ ಕೊಟ್ಟಿದ್ದಾರೆ. Unstable ಯಾವುದು? NF3, AsCl3, SbBr3 and NCl3. So that's going to be option D. Question number 49. What will be the A and B in the following equations? Okay, so option A xs, B xs. Okay, so both are taken in xs. ಓಕೆ, ಆಪ್ಷನ್ ಎ ಬರುತ್ತೆ ನೋಡಿ. ಎರಡು ಕೂಡ ಎಕ್ಸಸ್ ಆಗಿದ್ರೆ ಮಾತ್ರನೇ ಇದಾಗುವಂಥದ್ದು. ಈ ರಿಯಾಕ್ಷನ್ ಸ್ವಲ್ಪ ನೋಡ್ಕೋಬೇಕು. NH3 ಕೆಳಗಡೆ ಎ ಬರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಸ್ಟ್ರಾಂಗೆಸ್ಟ್ ರಿಡ್ಯೂಸಿಂಗ್ ಏಜೆಂಟ್? ಯಾವ್ದಂತೆ? ವಿಚ್ ಇಸ್ ಗೋಯಿಂಗ್ ಟು ಬಿ BiH3. ನೆಕ್ಸ್ಟ್, which of the following element will form acidic oxide of type A2O3? A2O3 ನಲ್ಲಿ ಯಾವುದು acidic oxide ಫಾರ್ಮ್ ಮಾಡುತ್ತೆ? It's nothing but phosphorus. Next, which one of the following is not an use of ammonia? Okay, ಯಾವುದಲ್ಲ ಅಂತ. So option is D. Option D. The nitrogen oxide that contains NN bond are N2O, N2O4, N2O3, N2O5. Right? So option ಯಾವ್ದು ಬರುತ್ತೆ ಇಲ್ಲಿ? Option D, 1, 2 and 3. In all of these three, nitrogen bond is there and remaining ಅಲ್ಲಿ ಇರೋದಿಲ್ಲ ಅಂತ. Next, zinc on reaction with the dilute HNO3 gives X and zinc on reaction with the concentrated HNO3 gives Y. Identify X and Y. So X is going to be lopping gas N2O and Y is going to be NO2. So option D ಬರುತ್ತೆ ನೋಡಿ. ಓಕೆನಾ? ರೈಟ್. Which of the following is incorrect for white and red phosphorus? ಯಾವುದು incorrect? So
They both are insoluble in, both are soluble in CS2. Okay, only white phosphorus is soluble in CS2. Howda? Right. Next question number 56. Which of the following phosphorus is most reactive? Most reactive phosphorus yavudu? That is white phosphorus. Okay. White phosphorus is ನೋಡೋಕೆ ಹೇಗೆ ಕಾಣಿಸುತ್ತೆ ಅಂತ, which is going to be a tetrahedral and P4 form. So question number 57 B ಆಗುತ್ತೆ ಸರಿನಾ. Next, which property of white phosphorus is common to red phosphorus ಅಂತ ಕೇಳಿದ್ದಾರೆ. ಯಾವುದು? It burns when heated in air. ಹಾಗಾದ್ರೆ ಎರಡು ಕಾಮನ್ ಆಗಿರುವಂತ ಪ್ರಾಪರ್ಟೀಸ್ ಏನಂತೆ ಅದು. Right. Next, question number 59. Which of the following statements regarding allotropic forms of phosphorus is incorrect? So white phosphorus is more reactive than the red and black phosphorus due to high angular strain. Red phosphorus on treatment or heating catches fire and gives dense red fumes of P4O10. So answer ಯಾವ್ದು ಬರುತ್ತೆ ಅಂತ ಕೇಳಿದ್ರೆ that's going to be option B. Right. Next, question number 60. Which of the following is incorrect? Melting point of monoclinic sulfur is greater than melting point of rhombic sulfur. Right. Specific gravity of rhombic sulfur is greater than specific gravity of monoclinic sulfur. Monoclinic sulfur is stable below 369 Kelvin. So this is going to be incorrect. Option C. Okay. ಹಾಗಿದ್ರೆ ಉಳಿದ question. Question number 61. 1 mole of calcium phosphide on reaction with excess water gives 1 mole of phosphide, 2 moles of phosphoric acid, 2 moles of phosphine, 1 mole of phosphorus pentoxide. ನೋಡಿ ಮಕ್ಕಳ, ಇದರಲ್ಲಿ ಏನಾಗುತ್ತೆ, ಅವರೇ ಕೇಳಿರೋ ಹಾಗೆ 1 mole of calcium phosphide on reaction with excess of water. ಹಾಗಂದ್ರೆ ಏನು ನೋಡಿ, Ca3P2 calcium phosphide reacts with 6 moles of H2O. excess ಅಂದ್ರೆ ಜಾಸ್ತಿ ತಗೊಂಡಿರ್ತೇವೆ. It is going to form 3 moles of calcium hydroxide plus 2 moles of PH3. ಹಾಗಿದ್ರೆ ಎಷ್ಟು moles phosphine ಬಂತಂತೆ? That's going to be option C. Hope you understand. Right? ಹಾಗಿದ್ರೆ 1 mole of calcium phosphide excess of water ಜೊತೆ react ಆದ್ರೆ 2 moles of phosphine ಬರುತ್ತೆ. Okay. Next. Question number 62. PH3, the hydride of phosphorus, is metallic, ionic, non-metallic, covalent. Okay. ಹಾಗಿದ್ರೆ ನೋಡಿ, NH3 ಅನ್ನೋದು ಹೇಗೆ covalent hydride, PH3 ಅನ್ನೋದು ಕೂಡ covalent hydride. So answer will be option D, covalent. Next, question number 63. Phosphine is not obtained by which of the following reaction? White phosphorus is heated with NaOH, red phosphorus is heated with NaOH, calcium phosphide reacts with water, phosphorus trioxide is boiled with water. ಹಾಗಿದ್ರೆ ಇದರಲ್ಲಿ ಯಾವುದರಲ್ಲಿ ಓಕೆ ಫಾಸ್ಫೈನ್ ಬರಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಇಸ್ ಬಿ. ಯಾಕೆ? ಪ್ರಿಪರೇಷನ್ ಫ್ರಮ್ white phosphorus and NaOH we know,
ಕ್ಯಾಲ್ಸಿಯಂ ಫಾಸ್ಫೈಡ್ ಇವಾಗ ತಾನೇ ಡಿಸ್ಕಸ್ ಮಾಡಿದ್ದೇವೆ. ಅಂಡ್ ಫಾಸ್ಫರಸ್ ಟ್ರೈಆಕ್ಸೈಡ್ ಇದು ಕೂಡ ಪ್ರಿಪರೇಷನ್ ಅಲ್ಲಿ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ರೆಡ್ ಫಾಸ್ಫರಸ್ ನ NaOH ಜೊತೆ ಹೀಟ್ ಮಾಡಿದ್ರೆ ಫಾಸ್ಫೈನ್ ಬರೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 64. ಫಾಸ್ಫೈನ್ ಈಸ್ ನಾಟ್ ಎವಾಲ್ವ್ಡ್ ವೆನ್, ಯಾವಾಗ ಬರೋದಿಲ್ಲ ಅಂತ ಹೇಳಿ. White phosphorus is boiled with a strong solution of barium hydroxide. Phosphorus acid is heated. Calcium hypophosphate is heated. Metaphosphoric acid is heated. Okay. ಹಾಗಿದ್ರೆ phosphine is not obtained when metaphosphoric acid is heated. Okay na? So option D. Question number 65. Pure phosphine is not combustible, while impure phosphine is combustible. This combustibility is due to the presence of P2H4, N2, PH5, P2O5. Impure phosphine ಏನಾಗುತ್ತೆ, combustible ಆಗುತ್ತಂತೆ. ನೋಡಿ ಇದರಲ್ಲಿ the answer is very simple. ಈ impure phosphine ಅಂದ್ರೆ ಅದರೊಳಗಡೆ P2H4 ಇರೋದ್ರಿಂದ that is going to be combustible. Pure phosphine ಬರ್ನ್ ಆಗೋಲ್ಲ, ಆದರೆ P2H4 ಇದ್ರೆ ಅದು combustible ಮೆಟೀರಿಯಲ್ ಆಗಿ ಆಕ್ಟ್ ಮಾಡುತ್ತಂತೆ. ನೆಕ್ಸ್ಟ್ ಕ್ವಶನ್ ನಂಬರ್ 66. When orthophosphoric acid is heated to 600 degrees Celsius, the product formed is ಏನಿರಬಹುದು? ಆರ್ಥೋಫಾಸ್ಫರಿಕ್ ಆಸಿಡ್ ಫಾರ್ಮುಲಾ ಗೊತ್ತಿದೆ, H3PO4, correct, which is heated to 600 degrees Celsius. So water will be lost, -2H2O will be gone out. So ಬರೋ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ 2 molecules of HPO3. ಹಾಗಾದ್ರೆ ಆರ್ಥೋಫಾಸ್ಫೋರಿಕ್ ಆಸಿಡ್ ನ 600 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದ್ರೆ ಬರುವಂತ ಪ್ರಾಡಕ್ಟ್ ಏನಂತೆ? HPO3. ಓಕೆ, ಸೊ ಆಪ್ಷನ್ ಡಿ is the answer, right? Next question number 67. P2O5 is heated with water to give hypophosphorus acid, phosphorus acid, hypophosphoric acid, orthophosphoric acid. ಹಾಗಿದ್ರೆ ನೋಡೋಣ, P2O5 which upon treatment with 3 moles of H2O, right, heat ಮಾಡಿದ್ರೆ we are getting 2 moles of H3PO4, right? I think reaction is already balanced. ಹೌದಾ? ಸೊ ಹಾಗಿದ್ರೆ H3PO4 ಅಂದ್ರೇನು? ಆರ್ಥೋಫಾಸ್ಫೋರಿಕ್ ಆಸಿಡ್. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣಂತೆ. ಬೇಸಿಸಿಟಿ ಆಫ್ ಆರ್ಥೋಫಾಸ್ಫೋರಿಕ್ ಆಸಿಡ್ ಈಸ್, ನೋಡಿ ಆರ್ಥೋಫಾಸ್ಫೋರಿಕ್ ಆಸಿಡ್ ಅಂತ ತಗೊಂಡ್ರೆ ಫಾಸ್ಫರಸ್ ವಿಚ್ ವಿಲ್ ಬಿ ಕನೆಕ್ಟೆಡ್ ಟು 3 OH ಗ್ರೂಪ್ಸ್, OH, OH, OH and double bond O, H3PO4. ಎಷ್ಟು OH ಬಾಂಡ್ಗಳಿರುತ್ತೋ ಅಷ್ಟು H ಪ್ಲಸ್ ಅಂದ್ರೆ ಈ ಬಾಂಡ್ ಇಲ್ಲಿಗೆ ಬ್ರೇಕ್ ಆಗುತ್ತೆ, ಇದು ಇಲ್ಲಿಗೆ ಬ್ರೇಕ್ ಆಗುತ್ತೆ, ಇದು ಇಲ್ಲಿಗೆ ಬ್ರೇಕ್ ಆಗುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಲಿಬರೇಟ್ 3H ಪ್ಲಸ್ ಅಯಾನ್. ಹಾಗಾಗಿ ಅದನ್ನ ನ್ಯೂಟ್ರಲೈಸ್ ಮಾಡೋಕೆ ಬೇಕಿರುವಂತದ್ದು 3 moles of OH minus. Hence basicity of orthophosphoric acid is ಎಷ್ಟು? 3. Next question number 69. PCl3 reacts with water to form, ಏನು ಕೊಡುತ್ತಂತೆ ನೋಡೋಣ. PCl3 when reacts with H2O, it is going to give POCl3 and 2HCl. When POCl3 is again reacts with 3 moles of H2O, it is going to form H3PO4, okay, plus 3 moles of HCl. ಹಾಗಿದ್ರೆ ಬರೋ ಪ್ರಾಡಕ್ಟ್ ಯಾವ್ದಂತೆ ನೋಡಿ, ಇಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ H3PO4 and HCl will be obtained, final product. Next one, question number
70. H3PO2 is the molecular formula of an acid of phosphorus. Its name and basicity respectively are. ನೇಮ್ ಅನ್ನ ನೋಡೋಣ ಆಮೇಲೆ. ಈಗ ನೋಡಿ ಫಾರ್ಮುಲಾ ಬಂದು H3PO2 ಅಂತೆ. ಫಾಸ್ಫರಸ್ ಇರುತ್ತೆ, ಒಂದು ಡಬಲ್ ಬಾಂಡ್ ಇದ್ದೇ ಇರುತ್ತೆ. H3PO2 ಅಂದ್ರೆ ಅರ್ಥ ಎರಡೇ ಆಕ್ಸಿಜನ್ ಇರಬೇಕು ಅಂತ. ಇಲ್ಲಿ ಒಂದು H, ಇಲ್ಲಿ ಒಂದು H, ಇಲ್ಲಿ ಒಂದು H. ಎಷ್ಟು OH ಬಾಂಡ್ ಇದೆ? ಬೇಸಿಸಿಟಿ ಈಸ್ 1. ಕರೆಕ್ಟ್? ಬೇಸಿಸಿಟಿ ಈಸ್ 1. ಹಾಗಾದ್ರೆ 2 ಅಂತ ಇದೆ, ಯಾವುದು ಆಗೋದಿಲ್ಲ. ಸೊ ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದಿಸ್ ಒನ್. ಹಾಗಾದ್ರೆ ನೇಮ್ ಏನಂತ ಇದ್ರದ್ದು? ಹೈಪೋಫಾಸ್ಫರಸ್ ಆಸಿಡ್. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 71. The structural formula of hypophosphorus acid is, ಈಗ ತಾನೇ ಬರ್ದಿದ್ವಿ. So that is going to be option A. Right? Next. The number of sigma bonds in P4O10 is P4O10. Structure ನೋಡಿ ಹೇಗಿರುತ್ತೆ ಅಂತ ಹೇಳಿ. P double bond O, single bond O, single bond O. Again it is going to connected with a phosphorus atom. That is again connected to double bond O, double bond O. Again connected to oxygen. Again connected to phosphorus, double bond O, again connected to oxygen, then it is going to be phosphorus. Then phosphorus ideyalla, they are going to connect it to each other like this, and it is going to be forming oxygen irutte illi, then it is going to bind with this one. Avare keltidare sigma bonds eshtiದೆ? Sigma bonds 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಅಂದ್ರೆ 16 ಸಿಗ್ಮಾ ಬಾಂಡ್ಸ್ ಇದೆಯಂತೆ. ಡಬಲ್ ಬಾಂಡ್ ನ ಕೌಂಟ್ ಮಾಡಿಲ್ಲ. ಡಬಲ್ ಬಾಂಡ್ಸ್ ಎಷ್ಟಿದೆ ನೋಡಿ? 4 ಬರುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್, ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಅಟ್ಯಾಚ್ಡ್ ಟು ಫಾಸ್ಫರಸ್ ಆಟಮ್ ಇನ್ ಹೈಪೋಫಾಸ್ಫರಸ್ ಆಸಿಡ್ ಈಸ್, ಎಷ್ಟಿರುತ್ತೆ? ಅವಾಗ ತಾನೇ ನೋಡಿದ್ವಿ. ದಟ್ ಇಸ್ ಗೋಯಿಂಗ್ ಟು ಬಿ P, H, okay, O ಇರುತ್ತೆ, H, O, H. ಹಾಗಿದ್ರೆ ಎಷ್ಟು ಇಂಟ್ಯಾಕ್ಟ್ ಆಗಿದೆ ಡೈರೆಕ್ಟ್ ಆಗಿ ಅಂದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ 273. ಸಿ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 74. ದ ನಂಬರ್ ಆಫ್ POP ಬಾಂಡ್ಸ್ ಇನ್ ಸೈಕ್ಲಿಕ್ ಮೆಟಾಫಾಸ್ಫರಿಕ್ ಆಸಿಡ್ ಈಸ್. ಆ ಸ್ಟ್ರಕ್ಚರ್ ನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಫಾಸ್ಫರಿಕ್ ಆಸಿಡ್ ಅಂತ ಹೇಳ್ತಾ ಇದ್ದಾರೆ. P double bond O, OH. ಹೌದಾ? Then oxygen, oxygen. Then P double bond O, correct? Then OH. Then it is going to be connected here. Again oxygen, phosphorus double bond O, OH. Then here. ಹಾಗಾದ್ರೆ ಅವರೇ ಕೇಳ್ತಾ ಇದಾರೆ 74 ಏನಾಗುತ್ತೆ ಅಂತ. ಕರೆಕ್ಟ್? POP ಬಾಂಡ್ ಎಷ್ಟಿದೆ ಅಂತಂದ್ರೆ 3 ಇದೆ. ಸೊ ಇದು 1, ಇದು 2, ಇದು 3. ಸೊ ದೇರ್ ಆರ್ 3 POP ಬಾಂಡ್ಸ್ ಆರ್ ದೇರ್. ರೈಟ್? ನೆಕ್ಸ್ಟ್ ಕ್ವಶನ್ ನಂಬರ್ 75. ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಇನ್ H4P2O5, H4P2O6, H4P2O7 ಆರ್ ರೆಸ್ಪೆಕ್ಟಿವ್ಲಿ. ಒಂದನ್ನ ಮಾಡಿ ನೋಡೋಣ ಅಂತ, ಆಮೇಲೆ ನೀವೇ ಹೇಳ್ತೀರಾ. H4P2O5 ಇದರಲ್ಲಿ ಫಾಸ್ಫರಸ್ ಗೊತ್ತಿಲ್ಲ ನನಗೆ. 4 ಹೈಡ್ರೋಜನ್ ಇದೆ. ಈಚ್ ಹೈಡ್ರೋಜನ್ ಇಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ +1 ಪ್ಲಸ್ ಫಾಸ್ಫರಸ್ ಗೊತ್ತಿಲ್ಲ, ಅದಕ್ಕೆ X ಅಂತ ತಗೋಣ. ದೇರ್ ಆರ್ 2 ಫಾಸ್ಫರಸ್ ಆಟಮ್ಸ್ ಆರ್ ದೇ. ರೈಟ್? ನೆಕ್ಸ್ಟ್ ಆಕ್ಸಿಜನ್ 5 into -2 that is equal to 0. 4 plus 6 minus 10 is equal to 0. 4 plus 2x. So ಏನಾಗುತ್ತೆ? 2x is equal to plus 6. ಹಾಗಾದ್ರೆ x is equal to plus 1 ಆಯಿತು, ಸಾರಿ plus 3 ಆಯಿತು. ಹಾಗಿದ್ರೆ ಇದೇ ರೀತಿ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋದ್ರೆ you will get the answer 3, 4 and 5.
Next one. How many bridging oxygen atoms are present in P4O10? Already ಬರ್ದಿದ್ದೀವಿ bridging atoms ಎಷ್ಟಿರುತ್ತೆ ಅಂತ ಹೇಳಿ. ಓಕೆ, ಆ ಸ್ಟ್ರಕ್ಚರ್ ನ ಒಂದ್ಸಲ ತಿರುಗಿಸಿ ನೋಡಿದ್ರೆ ಸಾಕಾಗುತ್ತೆ. There are 6 bridging oxygen atoms are present. Question number 77. Which of the following statements is not valid for oxo acids of phosphorus? ಯಾವ್ದಾಗಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದು? Orthophosphoric acid is used in the manufacture of triple same super phosphate. Hypophosphorus acid is a diprotic acid. Hypo, right? Diprotic acid. All oxo acid contain tetrahedral 4 coordinated phosphorus. All oxo acid contains at least one P double bond O and one POH group. So, hagidre, the answer will be option B. Hypophosphorus acid is a diprotic acid anta kottidare. Right? Next. Question number 78. What is the hybridization of P in PCl5? So it is going to be ಒಂದು phosphorus ಸುತ್ತ ಎಷ್ಟಿದೆಯಂತೆ Cl right, phosphorus pentafluoride. ಹಾಗಿದ್ರೆ each of them is going to be phosphorus atom is going to be hybridized with hybridization ಆಗಿರುತ್ತೆ sp3d ಅಂತ. Right? Next. Question number 79. Which of the following is a cyclic phosphate? ಸ್ವಲ್ಪ ಐಡಿಯಾ ಬೇಕಾಗುತ್ತೆ ಇದಕ್ಕೆ. ಸೊ ನಾವು ಡೈರೆಕ್ಟ್ ಆಗಿ ಬರೆದ್ಬಿಡೋಣಂತೆ ಯಾವುದು ಅಂತ ಹೇಳಿ. ಓಕೆ, ಸೈಕ್ಲಿಕ್ ಪ್ರೋಸೆಸ್. ಹಾಗಾದ್ರೆ ಸೈಕ್ಲಿಕ್ ಯಾವ್ದಿರುತ್ತೆ ಅಂತ ಕೇಳಿದ್ರೆ H5P5O15. ರೈಟ್? ಸೊ ಹಾಗೆ ಕ್ವಶನ್ ನಂಬರ್ 80. POP ಬಾಂಡ್ ಇಸ್ ಪ್ರೆಸೆಂಟ್ ಇನ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಆಗಿದೆ ಅಂತ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. Next, orthophosphoric acid is orthophosphoric. ಅವಾಗಲೇ ಬರೆದಿದ್ವಿ ಸ್ಟ್ರಕ್ಚರ್. ಇಟ್ ಇಸ್ ಎ ಟ್ರೈಬೇಸಿಕ್ ಆಸಿಡ್. Tribasic acid. Next, the oxy acid of phosphorus, in which phosphorus has the lowest oxidation state, is okay. The answer is hypophosphorus acid. Hypophosphorus acid. So 82 is A. Next, 83. The number of POP bonds in cyclic metaphosphoric acid is. That's going to be option C. Next, question number 84. Structures of given this one. The number of POP. One second. The basicity of pyrophosphorus acid is pyrophosphorus acid. The basicity of pyrophosphorus acid is. So pyrophosphorus acid andre H4 P2O5 H4P2O5 ಹಾಗಿದ್ರೆ ಇಲ್ಲಿ ನಾವು ನೋಡೋದು phosphorus double bond O, P double bond O, H, OH, OH. ಹಾಗಾದ್ರೆ it is a dibasic as it contains only 2 POH bonds. Right? Next one. The oxidation state of phosphorus in cyclometaphosphoric acid is ಎಷ್ಟಿರುತ್ತೆ? Right? Formula ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ರೆ X is equal to ಅಂದ್ರೆ oxidation state is equal to +5. Right? Next, which acid has PP linkage? Phosphorus linkage. Hypophosphoric,
pyrophosphoric, metaphosphoric, and orthophosphoric anta. So that's nothing but hypophosphorus acid. Option A. Next, question number 88. In a cyclotrimethaphosphoric acid molecule, how many single and double bonds are present? Right? It's going to be option A. There are 3 double bonds and 9 sigma bonds. Next, strong reducing behavior of H3PO2 is due to low oxidation state of phosphorus, presence of 2 OH groups and 1 pH group bond, presence of 1 OH group and 2 pH bonds, high electron gain enthalpy of phosphorus. ಹಾಗಾದ್ರೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಬಿಹೇವಿಯರ್ ಆಫ್ H3PO2 ಯಾಕಿರಬಹುದು ಅಂತ ಕೇಳಿದ್ರೆ ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 90. ಇನ್ ಸಾಲಿಡ್ ಸ್ಟೇಟ್ PCl5 ಈಸ್ ಏನಾಗುತ್ತೆ? ಅಯಾನಿಕ್ ಸಾಲಿಡ್ ವಿಚ್ ವಿತ್ PCl5 PCl solid state of PCl5 is equivalent solid octahedral solid. ಓಕೆ, ಹಾಗಿದ್ರೆ ನೋಡ್ತಾ ಬರೋಣಂತೆ ಏನು ಅಂತೇಳಿ. ಅಯಾನಿಕ್ ಸಾಲಿಡ್ ವಿತ್ PCl4 plus tetrahedral and PCl6 octahedral. So that's going to be option D. Okay, next, ಇದಿಷ್ಟು ಗ್ರೂಪ್ 15 ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್. ಓಕೆನಾ? ರೈಟ್.